ಅರಮನೆ ಮೈದಾನದಲ್ಲಿ ಇವತ್ತು ಪುನೀತ ನಮನ ಕಾರ್ಯಕ್ರಮ ಕೇವಲ ಗಣ್ಯರಿಗೆ ಮಾತ್ರ ಅವಕಾಶ ಇದೆ, ಸಾರ್ವಜನಿಕರಿಗೆ ಅವಕಾಶ ಇಲ್ಲ. 2000 ಮಂದಿ ವಿಐಪಿ ಮತ್ತು ವಿವಿಐಪಿಗಳನ್ನು ಕರೆದಿದ್ದಾರೆ. ಅವರಿಗೆ ಪಾಸನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಪಾಸ್ ಇದ್ದರೆ ಮಾತ್ರ ಕಾರ್ಯಕ್ರಮಕ್ಕೆ ಅನುಮತಿ. ಚಿತ್ರರಂಗದ ಗಣ್ಯರಿಗಷ್ಟೇ ಪಾಸನ್ನು ವಿತರಿಸಿದ್ದಾರೆ ಫಿಲಂ ಚೇಂಬರ್ ವತಿಯಿಂದ. ಅರಮನೆ ಮೈದಾನದ ಸುತ್ತ ಪೊಲೀಸ್ ಸರ್ಪಗಾವಲನ್ನು ಹಾಕಲಾಗಿದೆ. ನುಡಿ ನಮನ ಕಾರ್ಯಕ್ರಮಕ್ಕೆ 500 ಪೊಲೀಸರಿಂದ ಭದ್ರತೆ ಕಾರ್ಯ ಕೂಡ ನಡೆದಿದೆ. ಆಮೇಲೆ ಇಲ್ಲಿ ಸಾರ್ವಜನಿಕರನ್ನು ಬಿಡ್ತಾ ಇಲ್ಲ ಕಾರ್ಯಕ್ರಮಕ್ಕೆ. ಹಾಗಾಗಿ ಬರ್ತಕ್ಕಂಥವರೆಲ್ಲರೂ ಕೂಡ ಎಲ್ಲ VIP VVIPಗಳೇ ಆಗಿರೋದ್ರಿಂದ ಭದ್ರತಾ ದೃಷ್ಟಿಯಿಂದನೂ ಕೂಡ ಸ್ವಲ್ಪ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಸುಮಾರು 500 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಎಸ್ ಮಾರುತಿ, ಕಾರ್ಯಕ್ರಮಕ್ಕೆ ಸಿದ್ಧತೆ, ಭದ್ರತೆ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳಿದೆ? ಖಂಡಿತ ಅರವಿಂದ್, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅರಮನೆ ಮೈದಾನದ ಗಾಯತ್ರಿ ವಿಹಾರಲ್ಲಿ ಯಾವ ರೀತಿ ಸಿದ್ಧತೆಗಳಾಗ್ತಿದೆ ಅಂತ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಮ್ಮ ನಗಲಿರುವಂತಹ ನಟ ಪುನೀತ್ ಅವರ ನುಡಿ ನಮನ ಕಾರ್ಯಕ್ರಮವನ್ನು ಕನ್ನಡ ಚಿತ್ರರಂಗ ವಾಣಿಜ್ಯ ಮಂಡಳಿ ವತಿಯಿಂದ ಆಯೋಜನೆ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ವೇದಿಕೆಯ ಅಂತಿಮ ಹಂತದ ಸಿದ್ಧತೆಗಳು ನಡೀತಿದೆ. ಸಂಪೂರ್ಣವಾಗಿ LED ಸ್ಕ್ರೀನಿನ ವೇದಿಕೆಯನ್ನು ಸಿದ್ಧತೆ ಮಾಡ್ತಿರುವಂಥದ್ದು. ಈ LED ವಾಲ್ ಮೇಲೆ ಪುನೀತ್ ಅಭಿನಯಿಸಿರುವಂತಹ ಅಷ್ಟೂ ಚಿತ್ರಗಳನ್ನು 46 ಚಿತ್ರಗಳನ್ನು ನಡೆಸಿರುವಂತಹ ಅಷ್ಟೂ ಚಿತ್ರಗಳ ಪ್ರದರ್ಶನ ಆಗುತ್ತೆ. ಮತ್ತು ಇನ್ನೊಂದು ಸ್ಪೆಷಲ್ ಆಗಿ ಪುನೀತ್ ಅವರಿಗೆ ನುಡಿ ನಮನದಲ್ಲಿ ಒಂದು AV ನಮನ ಸಲ್ಲಿಸೋದಕ್ಕೆ ಅದು ಕೂಡ 10 ನಿಮಿಷಗಳ AV ಕೂಡ ಸಿದ್ಧತೆಯನ್ನು ಮಾಡ್ಕೋತಿರುವಂಥದ್ದು. ಈಗ ಖುದ್ದು ಗುರು ಕಿರಣ್ ಅವರು ವೇದಿಕೆಯ ಉಸ್ತುವಾರಿನ ವಹಿಸಿರೋದ್ರಿಂದ, ಕಾರ್ಯಕ್ರಮದ ಉಸ್ತುವಾರಿನ ಗುರು ಕಿರಣ್ ವಹಿಸಿರೋದ್ರಿಂದ ಅವರು ಬೆಳಗ್ಗೆನೆ ಬಂದು ಇಲ್ಲಿ ಯಾವ ರೀತಿ ವ್ಯವಸ್ಥೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರೆ. ಒಟ್ಟು 2000 ಪಾಸ್ಗಳನ್ನು ನೀಡಿದ್ದಾರೆ. VVIP ಸ್ಪೆಷಲ್ ಪಾಸ್ಗಳನ್ನ ನೀಡಿದ್ದಾರೆ. ಸಾಕಷ್ಟು ಗಣ್ಯರು ಬರೋ ಕಾರಣಕ್ಕೆ 2 ಹಂತದಲ್ಲಿ ಇಲ್ಲಿ ಸೀಟ್ಗಳನ್ನ ಡಿವೈಡ್ ಮಾಡಿರುವಂಥದ್ದು. VVIPಗಳಿಗೆ ಒಂದು ಹಂತದಲ್ಲಿ ಅಂದರೆ ಮೊದಲ ಭಾಗದಲ್ಲಿ VVIP ಅಂದರೆ ಸೋಫಾ ಸೆಟ್ಗಳು ಮತ್ತು ಚೇರ್ಗಳನ್ನ ಹಾಕಿದರೆ, ಮತ್ತೊಂದು ಭಾಗದಲ್ಲಿ ಹಿಂಭಾಗದಲ್ಲಿ VVIPಗಳಿಗೆ ಸೀಟ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಈಗ ಚೇರ್ಗಳನ್ನು ಹಾಕುವಂಥ ಸಿದ್ಧತೆಯಲ್ಲಿ ಇಲ್ಲಿನ ಸಿಬ್ಬಂದಿಗಳು, ಕಾರ್ಮಿಕರು ಅದರ ತೊಡಗಿದ್ದಾರೆ. ಜೊತೆಗೆ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಕನ್ನಡ ಚಿತ್ರರಂಗದ ಜೊತೆಗೆ ತಮಿಳು, ತೆಲುಗು, ಹಿಂದಿ ಸೇರಿದಂತೆ ನಾನಾ ಭಾಷೆಯ ಚಿತ್ರರಂಗದ ಗಣ್ಯರು ಬರೋ ಕಾರಣಕ್ಕೆ ಇದು ಚಿತ್ರರಂಗದ ಕಾರ್ಯಕ್ರಮ ಆಗಿರೋದ್ರಿಂದ ಸಾರ್ವಜನಿಕರು ಯಾರಿಗೂ ಈ ಕಾರ್ಯಕ್ರಮಕ್ಕೆ ಪ್ರವೇಶ ಇರೋದಿಲ್ಲ. ಚಿತ್ರರಂಗದವರು ಅಗಲಿರುವಂತಹ ನಟ ಪುನೀತ್ ಅವರಿಗೆ ನುಡಿ ನಮನ, ಗಾಯನ ನಮನ ಮತ್ತು ಪುಷ್ಪ ನಮನ ಸಲ್ಲಿಸೋದಕ್ಕೆ ಸಿದ್ಧತೆಗಳು ಮಾಡ್ಕೋತಿದ್ದಾರೆ. ಆ ನಿಟ್ಟಿನಲ್ಲಿ ರಾಜ್ಯದ ರಾಜಕೀಯ ನಾಯಕರು, ಖುದ್ದು CM ಕೂಡ ಬರುವಂಥ ಸಾಧ್ಯತೆ ಇರೋದ್ರಿಂದ ಸಾಕಷ್ಟು ಬಿಗಿ ಭದ್ರತೆಯನ್ನು ಪೊಲೀಸರು ಹೊರ ಭಾಗದಲ್ಲಿ ಮಾಡ್ಕೋತಿರುವಂಥದ್ದು. 500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಯಾಕಂದರೆ VVIPಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಿರೋ ಕಾರಣಕ್ಕೆ ಸಾರ್ವಜನಿಕರು ಬಂದು, ಯಾಕಂದರೆ ಸೆಲೆಬ್ರಿಟಿಗಳು ಬರೋ ಸಂದರ್ಭದಲ್ಲಿ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಸೇರುವಂಥ ಸಾಧ್ಯತೆಗಳಿರುತ್ತೆ, ಅಭಿಮಾನಿಗಳು ಸೇರುವಂಥ ಸಾಧ್ಯತೆ. ಹಾಗಾಗಿ ಅಭಿಮಾನಿಗಳಿಗೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಅವಕಾಶ ಇಲ್ಲದಲೇ ಇರೋ ಕಾರಣಕ್ಕೆ ಬಿಗಿ ಭದ್ರತೆಯನ್ನು ಪೊಲೀಸ್ ಇಲಾಖೆ ಒದಗಿಸ್ತಿರುವಂಥದ್ದು. ಸುಮಾರು 500ಕ್ಕೂ ಹೆಚ್ಚು ಜನ ಪೊಲೀಸರನ್ನ ಅರಮನೆಯ ಗಾಯತ್ರಿ ವಿಹಾರ ಗೇಟ್ ಬಳಿ ನಿಯೋಜನೆ ಮಾಡ್ತಿರುವಂಥದ್ದು. ಯಾಕೆಂದರೆ ಬರುವಂಥ VIPಗಳಿಗೆ ಯಾವುದೇ ರೀತಿಯ ಇರಿಸು ಮುರುಸು ಆಗಬಾರ್ದು, ಸಾರ್ವಜನಿಕರು ಸೆಲ್ಫಿಗೋಸ್ಕರ ಈ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸುವಂಥ ಕೆಲಸಗಳು ಕೂಡ ಆಗ್ತಿರುವಂಥದ್ದು. ಅಂತಿಮ ಹಂತದ ವೇದಿಕೆಯ ಸಿದ್ಧತೆಗಳಾಗ್ತಿದೆ. ಇಲ್ಲಿ ಇವತ್ತು ನಡೆಯುವಂಥ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರ 4 ಅಡಿಯ ಒಂದು ಪುತ್ಥಳಿಯನ್ನು ಇಟ್ಟು ಆ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸೋದು ಪ್ಲಾನ್ ಕೂಡ ಆಗಿರುವಂಥದ್ದು. ಬರುವಂತಹ ಗಣ್ಯರು 2 ನಿಮಿಷ ನುಡಿ ನಮನ ಜೊತೆಗೆ ಪುಷ್ಪ ನಮನ ನಡೆಯುತ್ತೆ. ಯಾವುದೇ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದರೆ ಪುನೀತ್ ಅವರು ಅಭಿನಯಿಸಿರುವಂಥ ಚಿತ್ರಗಳು ಮತ್ತು ಅವರು ಹಾಡಿರುವಂಥ ಹಾಡುಗಳನ್ನು ಕನ್ನಡ ಚಿತ್ರರಂಗದ ಗಾಯಕರು ಇಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಜೊತೆಗೆ ಪುನೀತ್ ಅವ್ರ ಬಗ್ಗೆನೇ ಬರೆದಿರುವಂಥ ಸಾಂಗನ್ನು ಸಹ ನಾಗೇಂದ್ರ ಪ್ರಸಾದ್ ಬರೆದಿರುವಂಥ ಸಾಂಗು ಕೂಡ ಇಲ್ಲಿ ಇವತ್ತು ಗಾಯನ ಆಗುತ್ತೆ. ಇದ್ರ ಜೊತೆಗೆ ಗಣ್ಯರು ಅಗಲಿದಂತಹ ಪುನೀತ್ ಅವರಿಗೆ ನುಡಿ ನಮನದ ಮೂಲಕ ಒಂದು ಭಾವನಾತ್ಮಕವಾದಂತಹ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಅರಮನೆ ಮೈದಾನ ಗಾಯತ್ರಿ ವಿಹಾರ ಸಾಕ್ಷಿಯಾಗಲಿದೆ. ಮಧ್ಯಾಹ್ನ 3 ಗಂಟೆ ಕಾರ್ಯಕ್ರಮ ಶುರುವಾದರೆ 6 ಗಂಟೆವರೆಗೂ ಅಂದರೆ 3 ಗಂಟೆಗಳ ಕಾಲ ಈ ಕಾರ್ಯಕ್ರಮದ ರೂಪುರೇಷೆಗಳು ಅಂದರೆ ಯಾವ ರೀತಿ ಹೋಗಬೇಕು, 3 ಗಂಟೆ ಒಳಗಡೆ ಈ ಕಾರ್ಯಕ್ರಮನ ನಾವು ಮುಗಿಸುವಂಥ ಪ್ಲಾನನ್ನು ಕನ್ನಡ ವಾಣಿಜ್ಯ ಮಂಡಳಿಯವರು ಮಾಡ್ಕೊಂಡಿರುವಂಥದ್ದು. ಅರವಿಂದ್. ಓಕೆ, ಥ್ಯಾಂಕ್ ಯು ಮಾರುತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇವೆಲ್ಲವೂ ಕೂಡ 19 ದಿನಗಳ ಬಳಿಕ ಫಿಲಂ ಚೇಂಬರ್ ವತಿಯಿಂದ ಅಪ್ಪು ನಮನ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇವತ್ತೇನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಸಿದ್ಧತೆಗಳು, ತಯಾರಿಗಳು ಇವೆಲ್ಲವೂ ಕೂಡ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಗಮನಿಸ್ತಾ ಇದ್ರಿ. ಬೆಳಗ್ಗೆನೆ ಗುರು ಕಿರಣ್ ಅವರು ಕೂಡ ಬಂದು ಕಾರ್ಯಕ್ರಮದ ಉಸ್ತುವಾರಿ ಸಿದ್ಧತೆಗಳನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡಿದ್ದಾರೆ.